ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟ್ ಅವರು ನಿಧನರಾದರೆ ಆ ದೇಶದ ಬಾವುಟವನ್ನು ಅರ್ಧಕ್ಕಿಳಿಸೋದು. ಆವತ್ತು ವಿಶ್ವಸಂಸ್ಥೆ ನಾಯಕರು ಹೋಗಿ ಆವತ್ತು ಭಾರತ ದೇಶದ ಬಾವುಟವನ್ನು ಅರ್ಧಕ್ಕಿಳಿಸಿದ್ರು. ಅಷ್ಟೇ ಅಲ್ಲದೆ ಪ್ರಪಂಚದ ಎಲ್ಲ ಬಾವುಟಗಳನ್ನು ಅರ್ಧಕ್ಕಿಳಿಸಿದ್ರಂತೆ. ಆ ವಿಷಯ ಕೇಳಿದಾಗೆಲ್ಲ ಇದೆ ಹಾಗೆ ನನಗೆ ಹೀಗೆ ಗೂಸ್ಬಂಪ್ಸ್, ರೋಮಾಂಚನ ಅನಿಸುತ್ತೆ ಅಂತ. ರೂಲ್ ಇದ್ದಿದ್ದು ಪ್ರಧಾನಮಂತ್ರಿಯೋ ಅಧ್ಯಕ್ಷರೋ ಪ್ರೆಸಿಡೆಂಟೋ ಯಾರೋ ಅವ್ರು ಸತ್ತಾಗ ಬಾವುಟಗಳನ್ನು ಇಳಿಸ್ಬೇಕಾಗಿದ್ದು, ಯಾವುದೇ ಅಧಿಕಾರವನ್ನು ವಹಿಸದೆ, ಯಾವುದೇ ಪದವಿಯನ್ನು ತೆಗೆದುಕೊಳ್ಳದೆ ಸಾಮಾನ್ಯ ವ್ಯಕ್ತಿಯಾಗಿದ್ದೇ ದೇಶವನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಒಬ್ಬ ವ್ಯಕ್ತಿಗೆ ಎಲ್ಲ ಪ್ರಪಂಚದ ಎಲ್ಲ ಬಾವುಟಗಳನ್ನು ಅರ್ಧಕ್ಕೆ ಇಳಿಸಿದ್ದು ಅದೇ ಮೊದಲು, ಅದೇ ಕೊನೆ. ಇಲ್ಲಿ ತನಕ ಇನ್ನು ಯಾವ ವ್ಯಕ್ತಿಗೂ ಈ ಘಟನೆ ನಡೆದಿಲ್ಲ. ಭಾರತದ ನಮ್ಮ ಗಾಂಧೀಜಿಯವರಿಗೆ ಮಾತ್ರ ಅದು ನಡೆದಿತ್ತು. ಮಾರನೇ ದಿನ ವಿಶ್ವಸಂಸ್ಥೆ ನಾಯಕರನ್ನ ಪ್ರಶ್ನಿಸಿದ್ರಂತೆ, ಭಾರತ ದೇಶದ ಬಾವುಟವನ್ನು ಮಾತ್ರ ಇಳಿಸ್ಬೇಕಾಗಿತ್ತು, ನೀವು ಪ್ರಪಂಚದ ಎಲ್ಲ ಬಾವುಟಗಳನ್ನು ಯಾಕೆ ಇಳಿಸಿದ್ದೀರಿ ಅಂತ ಕೇಳಿದ್ರಂತೆ. ಅದಕ್ಕೆ ಆ ನಾಯಕ ಹೇಳಿದ್ದು, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಮಹಾತ್ಮ ಗಾಂಧೀಜಿ, ಬಟ್ ಐ ಆಮ್ ಮೌರ್ನಿಂಗ್ ದಿ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ. ನಾನು ಮಹಾತ್ಮ ಗಾಂಧೀಜಿ ಸಾವಿಗೆ ಶೋಕ ವ್ಯಕ್ತಪಡಿಸಲಿಲ್ಲ, ಮಾನವೀಯತೆಯೇ ಸತ್ತೋಯ್ತಲ್ಲ ಅದಕ್ಕೆ ಶೋಕ ವ್ಯಕ್ತಪಡಿಸಿದೆ ಅಂತ. ಮಹಾತ್ಮ ಗಾಂಧೀಜಿಯಂಥ ವ್ಯಕ್ತಿಯನ್ನೇ ನಾವು ಕೊಲೆ ಮಾಡೋಷ್ಟು ಮಟ್ಟಕ್ಕೆ ಇಳಿದಿದ್ದೀವಿ ಅನ್ನೋದಾದರೆ ನಾವು ಮನುಷ್ಯರಾಗಿ ಎಲ್ಲಿ ಉಳಿದಿದ್ದೀವಿ, ಜಗತ್ತಲ್ಲಿ ಮಾನವೀಯತೆಯೇ ಸತ್ತು ಹೋಯಿತು ಅಂತೇಳಿ ಆ ವಿಚಾರಕ್ಕಾಗಿ ಬಾವುಟಗಳನ್ನು ಇಳಿಸಿದ್ದೆ ಅಂತ ಹೇಳಿದ್ರಂತೆ. ಅವ್ರು ಹೇಳ್ತಾರೆ, ಕರ್ಜಿಯವ್ರು ಹೇಳ್ತಾರೆ, ಅಧ್ಯಯನ ಮಾಡಿದಂಥ